ಹಲೋ ಗಾಯ್ಸ್, ವೆಲ್ಕಮ್ ಟು ದ ಚಾನಲ್ ದನಿ ವ್ಲಾಗ್ಸ್. ಈ ವ್ಲಾಗ್ ಅಲ್ಲಿ ಒಂದು ಡ್ರೆಸ್ ಅನ್ಬಾಕ್ಸಿಂಗ್, ಒಂದು ಸಾಂಬಾರ್ ರೆಸಿಪಿ, ಹಾಗೆ ಡ್ರೆಸ್ ಫೋಲ್ಡಿಂಗ್, ಸ್ವಲ್ಪ ಹಾಗೆ ಕೆಲಸಗಳು ಇದಿಷ್ಟನ್ನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ಇಷ್ಟ ಆಯ್ತು ಅಂತಂದ್ರೆ, ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ, ಡ್ರೆಸ್ ಇಷ್ಟ ಆಯ್ತು ಅಂತಂದ್ರೆ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆಫೀಸ್ ಇಂದ ಬರ್ತಿದಂಗೆ ಇಷ್ಟು ಬಟ್ಟೆಗಳಿತ್ತು ಮನೇಲಿ, ಎಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಟಿದ್ದು. ಬಟ್ ಅದೆಲ್ಲ ಫೋಲ್ಡ್ ಮಾಡಿ ಅದ್ರ ಜಾಗಕ್ಕೆ ಸೇರಿಸ್ಬೇಕು ಅಂತಂದ್ರೆ ತುಂಬಾನೇ ಟೈಮ್ ಹಿಡಿತಿತ್ತು. ಬಂದು ಎಲ್ಲ ಸ್ವಲ್ಪ ಡ್ರೆಸ್ ಫೋಲ್ಡಿಂಗ್ ಮಾಡ್ತಾ ಇದ್ದೆ, ಅಷ್ಟರಲ್ಲಿ ಅನಿ ಕೂಡ ಬಂದು ಈ ಆಲ್ಸೋ ಹೆಲ್ಪ್ಸ್ ಮೀ. ಕೆಲ್ಸ ಎಲ್ಲ ಮುಗ್ಸ ಆಗ್ತಿದಂಗೆ ಇನ್ನೊಂದು ಪಾರ್ಸೆಲ್ ಬಂತು. ಈ ಡ್ರೆಸ್ ಬಂದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು. 500 ರುಪೀಸ್ ಅಲ್ಲಿ ನಿಮ್ಗೆ ಈ ಡ್ರೆಸ್ ಸಿಗುತ್ತೆ. ಕಂಪ್ಲೀಟ್ 3 ಪೀಸ್ ಸೆಟ್, ಟಾಪ್ ಬಾಟಮ್ ಹಾಗೆ ವೇಲ್ ಬರುತ್ತೆ. ಬಾಟಮ್ಗೆ ಪಾಕೆಟ್ ಇದೆ. ಇಷ್ಟೆಲ್ಲ ಕೆಲಸ ಮುಗಿತಾ ಇದ್ದಂಗೆ ನೈಟ್ ಡಿನ್ನರ್ಗೆ ಸಾಂಬಾರ್ ಏನ್ ಮಾಡೋದು ಅಂತ ಅಷ್ಟರಲ್ಲಿ ನಮ್ಮ ಮಮ್ಮಿ ಅವರೆಕಾಳೆಲ್ಲ ಬಿಡಿಸಿ ತರಕಾರಿ ಎಲ್ಲ ಹೆಚ್ಚಿಟ್ಟಿತ್ತು. ಸೊ ಹೋದ ತಕ್ಷಣ ಪಟ ಪಟ ಸಾರ್ ಮಾಡೋಣ ಅಂತ ಹೇಳಿ ಕುಕ್ಕರ್ಗೆ ಹಸಿ ಅವರೆಕಾಳು, 1-3 ಟೊಮೊಟೊ, 2 ದಪ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಆಲೂಗೆಡ್ಡೆ ಹಾಗೆ ಮೂಲಂಗಿ ನೀರ್ನ ಹಾಕಿ ಉಪ್ಪನ್ನ ಹಾಕಿ 1-3 ವಿಷಲ್ ಕೂಗಿಸ್ಕೋಬೇಕು. ಕುಕ್ಕರ್ ಕೂಗೋಷ್ಟರಲ್ಲಿ ಪಟಪಟ ಅಂತ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದ್ ಪ್ಯಾನ್ಗೆ ಎಣ್ಣೆ ಹಾಕ್ಬೇಕು, ಹಾಗೆ 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಮೀಡಿಯಂ ಆಗಿ ಹೆಚ್ಕೊಂಡಿರುವಂತ ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿ ಅಥವಾ ಕಾಯಿ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಸೆಪರೇಟ್ ಆಗಿ ಸೈಡ್ಗೆ ಎತ್ತಿಟ್ಕೊಂಡ್ರೆ ರುಬ್ಬೋಕೆ ಮಸಾಲೆ ರೆಡಿ ಆಯ್ತು. ಅಷ್ಟರಲ್ಲಿ ಕುಕ್ಕರ್ ಎಲ್ಲ ಕೂಗಾದ್ಮೇಲೆ ನಾನು ಟೊಮೆಟೊ ಎಲ್ಲ ಉಂಡೆ ಹಾಕಿದ್ನಲ್ವಾ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಅವರೆಕಾಳನ್ನ ಎತ್ತಿ ತಣ್ಣಗಾಗೋದಿಕ್ಕೆ ಅಂತ ಒಂದು ಸೈಡ್ ಅಲ್ಲಿ ಎತ್ತಿಡ್ಬೇಕು. ನೆಕ್ಸ್ಟ್ ಅದೇ ಕುಕ್ಕರ್ಗೆ 1-2 ಬದನೆಕಾಯಿನ ಉದ್ದಕ್ಕೆ ಕಟ್ ಮಾಡಿ ಬೇಯೋದಿಕ್ಕೆ ಅಂತ ಹೇಳಿ ಎತ್ತಿಟ್ಕೊತಿದ್ದೀನಿ. ಇದು ಮತ್ತೆ ಅವಾಗ್ಲೇ ನಾವು ಫ್ರೈ ಮಾಡಿರೋ ಮಸಾಲೆ ಎಲ್ಲಾನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋದಿದೆ. ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ಜೀರಿಗೆ ಹಾಕಿ ನಾನು ಹುರಿದಿಟ್ಕೊಂಡಿರುವಂತ ಈರುಳ್ಳಿ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿನ ಹಾಕಿ ನೆಕ್ಸ್ಟ್ ತಣ್ಣಗಾಗೋದಕ್ಕೆ ಟೊಮ್ಯಾಟೊ, ಈರುಳ್ಳಿ ಎಲ್ಲ ಎತ್ತಿಟ್ಟಿದ್ವಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಸೇರಿಸಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಸಾಂಬಾರ್ ಪುಡಿ ಹಾಕೋಬೇಕು. ಈ ಸಾಂಬಾರ್ ಪುಡಿ ಮನೇಲೆ ಮಾಡಿರೋದು, ನಮ್ಮ ಅತ್ತೆ ಊರಿಂದ ಮಾಡಿ ಕೊಟ್ಟು ಕಳಿಸಿದ್ದಾರೆ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಂಬಾರ್ ಪುಡಿ ಹಾಕೊಂಡು ಅದನ್ನ ಫುಲ್ ನೈಸ್ ಆಗಿ ತುಂಬಾ ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡ್ರೆ ಸಾಂಬಾರ್ ಟೇಸ್ಟ್ ತುಂಬಾನೇ ಚೆನ್ನಾಗಾಗುತ್ತೆ. ತರಿ ತರಿಯಾಗಿ ರುಬ್ತು ಅಂತಂದ್ರೆ ಸಾಂಬಾರ್ ಅಷ್ಟು ಚೆನ್ನಾಗ್ ಆಗಲ್ಲ. ಮಸಾಲೆ ಪೇಸ್ಟ್ ರುಬ್ಕೊಂಡಾದ್ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಮಸಾಲೆ ಹಾಕಿ ನೀರ್ನ ಸೇರಿಸ್ದೇನೆ ಚೆನ್ನಾಗಿ ಮಸಾಲೆನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಫ್ರೈ ಆಗ್ತಾ ಇದೆ ಅಂತ ಅಂದ್ಮೇಲೆ ಅದಕ್ಕೆ ಸ್ವಲ್ಪ ಮಸಾಲೆದು ಜಾರ್ ಇರುತ್ತಲ್ಲ ಅದಕ್ಕೊಂದ್ ಸ್ವಲ್ಪ ನೀರ್ನ ಹಾಕಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಇದೆಲ್ಲ ಮಸಾಲೆ ಚೆನ್ನಾಗಿ ಕುದಿ ಬಂದ್ಮೇಲೆ ನಾವು ಅವರೆಕಾಳು, ಆಲೂಗೆಡ್ಡೆ, ಮೂಲಂಗಿ, ಬದನೆಕಾಯಿ ಏನ್ ಬೇಯಿಸ್ಕೊಂಡಿದ್ವಿ ಅದನ್ನ ಈ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವು ನೀರ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಂಬಾರ್ ರೆಡಿ ಆಗೇ ಹೋಯ್ತು. ಬಿಸಿ ಬಿಸಿ ಸಾಂಬಾರ್ ಜೊತೆ ಬಿಸಿ ಬಿಸಿ ಮುದ್ದೆ, ತುಪ್ಪ, ಅನ್ನ ಹಾಕೊಂಡು ತಿಂತಾ ಇದ್ರೆ ವಾವ್, ಸೂಪರ್ ಆಗಿರುತ್ತೆ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ, ರೆಸಿಪಿ ಇಷ್ಟ ಆಯ್ತು ಅಂತಂದ್ರೆ, ಡ್ರೆಸ್ ಇಷ್ಟ ಆಯ್ತು ಅಂತಂದ್ರೆ, ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದನಿ ವ್ಲಾಗ್ಸ್. ಲಾಟ್ಸ್ ಆಫ್ ಲವ್ ಗೈಸ್. ಬೈ.